ವೈಭವ್ ಬಗ್ಗೆ ಇವತ್ತು ಟೀಸರ್ ರಿಲೀಸ್ ಆಗಿದೆ, ಸೊ ಇದ್ರ ಬಗ್ಗೆ ಹೇಳೋದು. ಸರ್, ಗತವೈಭವದಲ್ಲಿ ಎಲ್ಲಾ ತಂತ್ರಜ್ಞರು ಆಲ್ಮೋಸ್ಟ್ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಲೆಕ್ಕದಲ್ಲಿ ಮಾಡ್ತಿರುವಂತ ದೊಡ್ಡ ದೊಡ್ಡ ತಂತ್ರಜ್ಞರೇ ಇದ್ದಾರೆ. ಆದ್ರೆ ಅವರ ವೃತ್ತಿಯಲ್ಲಿ ಇದು ಅವರ ಬೆಸ್ಟ್ ವರ್ಕ್ಗಳನ್ನ ಅವರು ಗತವೈಭವದಲ್ಲಿ ನೀವು ನೋಡ್ಬೋದು. ಈಗ ಬಹುಶಃ ದೊಡ್ಡ ತಾರಾಂಗಣ ಇಲ್ದಲೇ ಇರೋ ಕಾರಣ ನಿಮ್ಗೆ ಅಷ್ಟು ಹೈಪ್ ತರ ಫೀಲ್ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಕನ್ನಡದಲ್ಲಿ ಬರುವಂತಹ ನಿರೀಕ್ಷೆ ಇಟ್ಕೊಂಡಿರುವಂತಹ ಏನೇನ್ ಸಿನಿಮಾಗಳಿದಾವೆ, ಬಹುಶಃ ಕ್ವಾಲಿಟಿಯಲ್ಲಿ, ಖರ್ಚಲ್ಲಿ, ಔಟ್ಪುಟ್ ಅಲ್ಲಿ, ಟೆಕ್ನಿಷಿಯನ್ಸ್ ಅಲ್ಲಿ ಎಲ್ಲದ್ರಲ್ಲೂ ಅದೇ ಮಟ್ಟಕ್ಕೆ ಇದೆ. ಇನ್ ದೊಡ್ಡ ಸಿನಿಮಾಗಳಂತ ಹೇಳ್ತಾ ಇದೀವಲ್ಲ, ಈಗ ಒಂದು 2-3 ಲಿಸ್ಟ್ಗಳಿದಾವೆ. ಈಗ ಆ ಸಿನಿಮಾಗಳ ಲೆಕ್ಕದಲ್ಲೇ ಗತವೈಭವ ಕೂಡ ಬಂದು ನಿಂತ್ಕೊಳ್ಳುತ್ತೆ. ಬಹುಶಃ ಹೋಗ್ತಾ ಹೋಗ್ತಾ ನಾವು ಬಿಡುಗಡೆ ಮಾಡುವಂತ ಕಾಂಟೆಂಟ್ಗಳಲ್ಲಿ ನಿಮಗೆ ಆ ಅಭಿಪ್ರಾಯ ವ್ಯಕ್ತ ಆಗ್ಬೋದು. ಸಿನಿಮಾ ಬಿಡುಗಡೆ ಆದ್ಮೇಲೆ ಆದ್ರೂ ಗೊತ್ತಾಗ್ಲೇಬೇಕಲ್ಲ, ಗೊತ್ತಾಗತ್ತೆ. ಓಕೆ, ಕನ್ನಡದಲ್ಲಿ ಆಯ್ತು, ಈಗ ಮತ್ತೆ ತೆಲುಗುದಲ್ಲೂ ಕೂಡ ಈಗ ನಿಮ್ಗೆ ಬೇಡಿಕೆ ಬರ್ತಾ ಇದೆ. ಮತ್ತೆ ಬೇರೆ ಬೇರೆ ಭಾಷೆ ಯಾವ ರೀತಿಯಾದಂತ ಪ್ಲಾನ್ ನಡೀತಾ ಇದೆ? ಅಂದ್ರೆ ಪ್ರಮುಖವಾಗಿ ಒಂದು ಕನ್ನಡ ಸಿನಿಮಾ ಅಂತಾನೆ ನಾವು ಮಾಡಿರೋದು. ನಾನು ಕನ್ನಡ ಸಿನಿಮಾಗಳನ್ನೇ ನೋಡ್ಕೊಂಡು ಬೆಳೆದಿರುವಂತ ಅಪ್ಪಟ ಕನ್ನಡದ ಹುಡುಗ, ತುಮಕೂರಿನವರು. ನಮ್ಮ ಹೀರೋಯಿನ್ ಆಶಿಕಾ ಅವರು ತುಮಕೂರವರು, ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಮಕೂರವರು, ನಮ್ಮ ನಿರ್ದೇಶಕರು ಸಿಂಪಲ್ ಸುನಿಯವರು ತುಮಕೂರು ಪಕ್ಕ ದಾಬಸ್ಪೇಟೆ. ಸೊ ನಾವೆಲ್ಲ ಇಲ್ಲೇ ಕನ್ನಡದವರಾಗಿ ನಾವು ಕನ್ನಡ ಸಿನಿಮಾ ಮಾಡಬೇಕು ಅಂತಾನೆ ಕನ್ನಡ ಸಿನಿಮಾನೇ ಮಾಡಿರೋದು. ಆದ್ರೆ ನಾವು ಹೋಗ್ತಾ ಹೋಗ್ತಾ ಕಾಂಟೆಂಟ್ಗಳನ್ನ ಬಿಡ್ತಾ, ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿ ಅವರು ನಮ್ಮನ್ನು ಅವರೇ ಕಾಂಟ್ಯಾಕ್ಟ್ ಮಾಡಿಕೊಂಡು, ಇಲ್ಲ ಇಷ್ಟು ಖರ್ಚು ಮಾಡಿ ಇಷ್ಟು ವೈಭವವಾಗಿ ತಂದು ಇಷ್ಟು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಈ ತರ ಎವ್ರಿ ಡೇ ನೋಡುವಂತ ಸಿನಿಮಾ ಅಲ್ಲ ಇದು ಗತವೈಭವ. ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ, ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಬೇರೆ ಒಂದು ಅನುಭವ ಕೊಡುವಂತ ಸಿನಿಮಾ. ಸೊ ಇದನ್ನ ನೀವು ಯಾಕೆ ಒಂದು ಚೌಕಟ್ಟು ಹಾಕೊಂಡು ಬೇಲಿ ಹಾಕೊಂಡು ಇದ್ ಮಾಡ್ತಾ ಇದ್ದೀರಾ? ನುಗ್ಗಿ ಹೊರಗಡೆ ಎಲ್ಲ ಬನ್ನಿ ಅಂತ ಹೇಳಿ ನಮ್ಗೆ ಮೊದಲನೇದಾಗಿ ತೆಲುಗುಯಿಂದ ಅವ್ರೆ ಒಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳು ನಾವೇ ಬಿಡುಗಡೆ ಮಾಡ್ಕೊಂತೀವಿ ಅಂತ ಹೇಳಿ ಅವರೇ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ನಾವು ತೆಲುಗು ಕೂಡ ಕನ್ಸಿಡರ್ ಮಾಡಿದ್ದು. ಅದರ್ವೈಸ್ ನಾವು ಬೇರೆ ಭಾಷೆಯ ಬಗ್ಗೆ ನಮ್ಗೇನು ಮಾಡ್ಬೇಕು ಅನ್ನೋಂತ ಉದ್ದೇಶ ಏನಿರ್ಲಿಲ್ಲ. ಪ್ಯಾನ್ ಇಂಡಿಯಾ ತರ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಅದೇ ನಾವು ಒಂದು ಕನ್ನಡದಲ್ಲಿ ಒಂದು ಉತ್ತಮವಾದಂತ ಸಿನಿಮಾ ಮಾಡ್ಬೇಕು ಅಂತ ಮಾಡಿದ್ದು. ಅದ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. 4-5 ಪಾತ್ರಗಳಂತ ಹೇಳಿದ್ರು, ಸೊ ಅದಕ್ಕಾಗಿ ಯಾವ ರೀತಿಯಾದಂತ ಚಾಲೆಂಜಸ್ ಇತ್ತು? ಈಗ 4 ಬೇರೆ ಬೇರೆ ಶೇಡ್ಸ್ ಅಲ್ಲಿ ಇರುವಂತದ್ದು. ಅದರಲ್ಲಿ ಲುಕ್ಸ್ ವೈಸ್ ಎಲ್ಲಾದ್ರಲ್ಲೂ ಬೇರೆ ಬೇರೆ ಲುಕ್ಸ್ ಇದೆ. ಆಮೇಲೆ ಭಾಷೆ, ನಾವು ಉಪಯೋಗಿಸುವಂತ ಭಾಷೆ, ಆಕ್ಸೆಂಟ್ಗಳು, ಇದೆಲ್ಲದರಲ್ಲೂ ಬಹಳ ವಿಭಿನ್ನತೆ ಇದೆ. ಅದ್ರ ಜೊತೆಗೆ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಕಂಪ್ಲೀಟ್ಲಿ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಬೇರೆ ಬೇರೆ ರೀತಿ ಇದೆ. ಅದಕ್ಕೆ ಬೇಕಾಗಿರುವಂತ ತಯಾರಿಗಳು, ಈಗ ಉದಾಹರಣೆಗೆ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ನಡೆಯುವಂತ ಒಂದು ಘಟನೆ ನಮ್ಮ ಕೋಸ್ಟಲ್ ಕರ್ನಾಟಕ ಭಾಗದಲ್ಲಿ, ಆ ಕರಾವಳಿ ಕರ್ನಾಟಕದಲ್ಲಿ ಅಲ್ಲೇ ಹೋಗಿ ನಾನು 3 ತಿಂಗಳಿದ್ದೆ. ಅಲ್ಲೇ ಕಂಬಳ ಓಡಿಸೋದು ಕಲ್ತಿದ್ದು, 4 ತರ ಬೇರೆ ಬೇರೆ ರೀತಿಯ ಕಂಬಳಗಳನ್ನ ಓಡಿಸೋದು ಕಲ್ತಿದ್ದಾಯ್ತು. ಅದನ್ನ ಸಿನಿಮಾದಲ್ಲಿ ಮಾಡಿರೋದುಂಟು. ಅದಾದ್ಮೇಲೆ ಅಲ್ಲೇ ಇದ್ದು ಅಲ್ಲೇ ಹೊಳೆಗಳಲ್ಲಿ ಸ್ನಾನ ಮಾಡ್ಕೊಂಡು ಅವ್ರ ಜೊತೆ ಇದ್ದು ಅವ್ರ ಭಾಷೆನ ಕಲ್ತು ಅವ್ರನ್ನ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ಗೆ ಇಳಿಯೋದಕ್ಕೆ ಏನ್ ಬೇಕು ಆ ಪ್ರಯತ್ನಗಳನ್ನ ಮಾಡಿದೀವಿ. ಅದೇ ರೀತಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಕೂಡ ಅದೇ ರೀತಿ ತಯಾರಿಗಳೆಲ್ಲ ನಡೆದಿದೆ. ನಾನು ಜಸ್ಟ್ ಒಂದು ಕ್ಯಾರೆಕ್ಟರ್ ನಿಮ್ಗೆ ಹೇಳಿದೆ. ಸರ್, ಇವಾಗ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನೀವು ಏನ್ ಮಾಡ್ಕೊಂಡಿದ್ದು ಇಲ್ಲಿ ತನಕ? ಅಂದ್ರೆ ಇಂಡಸ್ಟ್ರಿಗೆ ಹೊಸ ಕನ್ನಡದ ಹುಡುಗ ಅಂತ ಹೇಳಿದ್ರಿ, ಬಟ್ ನಿಮ್ಮ ಹಿನ್ನೆಲೆ? ನಮ್ದು ನಾನು ಆಗ್ಲೇ ಹೇಳಿದ ಹಾಗೆ ಒಂದು 18-20 ಮನೆ ಇರುವಂತ ಒಂದು ಸಣ್ಣ ಮಜರೆ ಗ್ರಾಮದಿಂದ ಬಂದಿರುವಂತ ಕುಟುಂಬ ನಮ್ದು. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಸೊ ನಾನು LLB ಮಾಡಿದ್ದೀನಿ. ನಾನು UK ಅಲ್ಲಿ 3 ವರ್ಷ ಇದ್ದೆ. ಅಲ್ಲಿ LLB ಓದಿರೋವಂಥದ್ದು. ಅದಾದ್ಮೇಲೆ ನಾನು ಬಂದು ಆಕ್ಟಿಂಗ್ ಕೋರ್ಸ್ಗಳು, ಒಂದು 3-4 ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಭಿನಯ ತರಬೇತಿಗಳಲ್ಲಿ ನಾನು ಶಿಕ್ಷಣ ತಗೊಂಡಿದ್ದೀನಿ. ಅದಾದ್ಮೇಲೆ ಆಕ್ಟಿಂಗ್ ವರ್ಕ್ಶಾಪ್ಸ್ಗಳು, ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಫಿಲ್ಮ್, ಮ್ಯೂಸಿಕ್ ವಿಡಿಯೋಸ್, ಈ ತರ ಎಲ್ಲ ನಮ್ದೇ ಆದಂತ ಒಂದು ಜರ್ನಿ. ಗೊತ್ತಿರಲಿಲ್ಲ ನಮ್ಗೆ ಯಾರು ಇಲ್ಲಿ ಗಾಡ್ ಫಾದರ್ ಇಲ್ಲ, ಈ ಇಂಡಸ್ಟ್ರಿಯಲ್ಲಿ ಪರಿಚಯ ಇರೋರು ತುಂಬಾ ಕಮ್ಮಿ ಜನ. ಆಮೇಲೆ ನಾನು ಹುಟ್ಟು ಬೆಳೆದ ತುಮಕೂರು ಆಗಿರೋದ್ರಿಂದ ನನಗೆ ಬೆಂಗಳೂರಲ್ಲಿ ಇಲ್ಲಿನ ಚಿತ್ರರಂಗದಲ್ಲಿರುವಂತವ್ರು ಸಂಪರ್ಕ ಕಮ್ಮಿನೇ. ಸೊ ಹಾಗಾಗಿ ನಮ್ಮದೇ ದಾರಿ ಹುಡುಕುವಂತ ಪ್ರಯತ್ನದಲ್ಲಿ
ಎಲ್ಲ ಜರ್ನಿ ಆಯ್ತು. 6-7 ವರ್ಷ ಜರ್ನಿ ಇದೆ. 2017-18 ಪ್ರಾರಂಭ ಮಾಡಿದ್ದು, ಇವಾಗ ಸಿನಿಮಾ ಬರ್ತಾ ಇದೆ. ಸಿನಿಮಾ ರಂಗದಲ್ಲಿ ಯಾರು ಗಾಡ್ ಫಾದರ್ಸ್ ಇಲ್ಲ, ಬಟ್ ನಿಮ್ದು ರಾಜಕೀಯ ಕುಟುಂಬದ ಹಿನ್ನೆಲೆ ಇರುವಂತದ್ದು. ಗುಬ್ಬಿ ಕ್ಷೇತ್ರದ ಶಾಸಕರು ನಿಮ್ಮ ತಂದೆಯವರೇ ಹೌದು. ಶ್ರೀನಿವಾಸ್ ಅವರು. ಹೌದು. ಸೊ ಈಗ ಪೊಲಿಟಿಕಲ್ ಕರಿಯರ್ ಇಂದ ಏನು ಪೊಲಿಟಿಕಲ್ ಕಡೆ ಹೋಗ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಹಂಗಿದ್ರೆ ಅಲ್ಲಿರ್ತಿದ್ದೆ ಸರ್, ಸಿನಿಮಾ ಮಾಡ್ತಿರಲಿಲ್ಲ. ಇಷ್ಟು 7 ವರ್ಷ 8 ವರ್ಷ ನಾನು ಇಲ್ಲಿ ಬೀದಿ ನಾಟಕಗಳು ಮಾಡ್ಕೊಂಡು, ಡ್ರಾಮಾಗಳು ಮಾಡ್ಕೊಂಡು, ಶಾರ್ಟ್ ಫಿಲ್ಮ್ಗಳು ಮಾಡ್ಕೊಂಡು, ಮ್ಯೂಸಿಕ್ ವಿಡಿಯೋಗಳು ಮಾಡ್ಕೊಂಡು, ಇಲ್ಲಿ ಸಿನಿಮಾ ಅಂತ ಹೇಳಿ 3 ವರ್ಷದಿಂದ 2 ವರ್ಷ ಕಥೆಗಳು ಬರೆಸ್ಕೊಂಡು 3 ವರ್ಷದಿಂದ ಸಿನಿಮಾ ಮಾಡ್ಕೊಂಡು, ಇದೆಲ್ಲ ಜರ್ನಿ ಏನಕ್ಕಾಯ್ತು? ನಾವು ಇಲ್ಲೇ ಇರಬೇಕಪ್ಪ, ಇಲ್ಲಿ ಬಂದು ಏನೋ 1-2 ಸಿನಿಮಾ ಮಾಡಿ ಇಲ್ಲಿ ಬರುವಂತ ನೇಮ್ ಫೇಮ್ ತಗೊಂಡು ಇನ್ನೆಲ್ಲೋ ಹೋಗಬೇಕು ಅನ್ನೋಂಥ ಆಲೋಚನೆಗಳು ಇಲ್ಲದಲೇ ಇರೋದ್ರಿಂದ ಶಾಶ್ವತವಾಗಿ ಇಲ್ಲಿ ಇರಬೇಕು, ಒಂದು ಫೀಲ್ಡ್ ಅಂತ ಹಿಡಿದು ಆ ಫೀಲ್ಡ್ ಅಲ್ಲಿ ಏನೋ ಒಂದು ಸಾಧಿಸಬೇಕು ಅನ್ನೋಂಥ ಉದ್ದೇಶ ಇರೋದ್ರಿಂದನೇ ನಂದು ಅಂತ ಒಂದು ಫೀಲ್ಡ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ತಲೆಯಲ್ಲಿ 0 to 100 ನನ್ನ ಸ್ವಂತ ಕೆಪಾಸಿಟಿ ನಾನೇನೋ ಮಾಡಬೇಕು ಅನ್ನೋದು ನನಗಿತ್ತು. ಇಲ್ಲ ಯಾರ್ಯಾರ್ದೋ ಹೆಸರುಗಳು ಉಪಯೋಗಿಸ್ಕೋಬೇಕು, ಅಪ್ಪ ಅಮ್ಮ ತಾತ ಅಜ್ಜಿ ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಹೆಸರೆಲ್ಲ ಉಪಯೋಗಿಸ್ಕೋಬೇಕು ಅಂತಂದ್ರೆ ನನಗೆ ಇನ್ನೂ ಸುಲಭವಾದ ಮಾರ್ಗಗಳಿದ್ವು. ಕಷ್ಟದ ಮಾರ್ಗ ಉಪಯೋಗಿಸ್ಕೊಂಡಿದ್ದೀನಿ. ಸರ್, ಈಗ ನಾಳೆ ಫೈನಲ್ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸೊ ಮ್ಯಾಚ್ ಕ್ರಿಕೆಟ್ ಇರ್ಬೋದು, ಎಷ್ಟು ಇಂಟ್ರೆಸ್ಟ್ ಇದೆ ನಿಮಗೆ? ಮೇಡಮ್ ಸತ್ಯವಾಗ್ಲೂ ನನಗೆ ಗೊತ್ತಿರಲಿಲ್ಲ ನನಗೆ ಮ್ಯಾಚ್ ನಡೀತಿದೆ ಅನ್ನೋ ಐಡಿಯಾ ಇಲ್ಲ. ಸಾರಿ, ನನಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚಾ ಏನ್ 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 ಏನ್ರ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ನೋಡ್ತೀನಿ ಮೇಡಮ್. ಆಯ್ತು, ನನ್ಗೆ ನಾನು ನೋಡ್ತೀರಾ? ಎಷ್ಟು ನಮ್ಮ ತಂದೆಯವ್ರು ನೋಡ್ತಾರೆ, ನಮ್ಮ ಮನೆಯಲ್ಲಿ ನಮ್ಮ ಸ್ನೇಹಿತರುಗಳು, ನಮ್ಮ ಸೋನಿ ಸರ್ ತುಂಬಾ ಕ್ರಿಕೆಟ್ ನೋಡ್ತಾರೆ, RCB ಮ್ಯಾಚ್ ಎಲ್ಲ ತುಂಬಾ ನೋಡ್ತಾರೆ. ನನ್ಗೆ ಅಷ್ಟು ಮಾಹಿತಿ ಇಲ್ಲ ಕ್ರಿಕೆಟ್ ಬಗ್ಗೆ, ಬಟ್ ನನಗೆ ಇಷ್ಟ. ಲಾಸ್ಟ್ 1-2-3 ಓವರ್ ನೋಡಕ್ಕೆ ಇಷ್ಟ ಆಗುತ್ತೆ. ಬಟ್ ನನ್ಗೆ ಗೊತ್ತಿರ್ಲಿಲ್ಲ ನಾಳೆ ಮ್ಯಾಚ್ ಇದೆ ಅಂತ. ನೋಡ್ತೀವಿ. ಅಫ್ಕೋರ್ಸ್ ನಮ್ಮ ಭಾರತದ ತಂಡ ಅಂತಂದ್ರೆ ಒಳ್ಳೇದಾಗ್ಲೇಬೇಕು ಅಂತ ನಾವು ಆಶಿಸ್ತೀವಿ. ಅಂಡ್ ಕನ್ನಡದ ತಂಡಗಳ ಯಾವುದೇ ಇರಲಿ, ಕರ್ನಾಟಕದಾಗಿರ್ಲಿ, ಭಾರತದಾಗಿರ್ಲಿ, ಈ ನೆಲ ಜಲ ಭಾಷೆ ಅಂದಾಗ ನಾವು ಅದೇ ಪ್ರಥಮ ಆದ್ಯತೆ ಆಗಿರ್ತದೆ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.